ನಮಸ್ಕಾರ ವೀಕ್ಷಕರೇ. ಅಂತರ್ಜಾತಿ ವಿವಾಹ ಆದಂಥ ಸಂದರ್ಭದಲ್ಲಿ ಆ ಒಂದು ಹುಡುಗನ ಜಾತಿ ಹುಡುಗಿಗೆ ಬರುತ್ತಾ ಅಥವಾ ಹುಡುಗಿಯ ಜಾತಿ ಹುಡುಗನಿಗೆ ಬರುತ್ತಾ, ಯಾವ ಜಾತಿಯಿಂದ ಅವರು ಮುಂದೆ ಯಾವುದೇ ಒಂದು ದಾಖಲಾತಿಗಳನ್ನ ತೆಗೋಬೇಕಾದ್ರೆ ಯಾವ ಜಾತಿಯಲ್ಲಿ ತಗೋಬೇಕು, ಅಥವಾ ಯಾವುದೇ ಒಂದು ಮೀಸಲಾತಿ ಪಡಿಬೇಕಾದ್ರೆ ಯಾವ ಜಾತಿಯ ಆಧಾರದ ಮೇಲೆ ಪಡಿಬೇಕು, ಅಥವಾ ಈ ಒಂದು ಅಂತರ್ಜಾತಿ ವಿವಾಹ ಆದಂಥ ತಂದೆ ತಾಯಿಗೆ ಹುಟ್ಟುವಂಥ ಮಕ್ಕಳು ಯಾವ ಜಾತಿಗೆ ಸೇರ್ತಾರೆ, ಈ ರೀತಿಯಾಗಿ ಅನೇಕ ಗೊಂದಲಗಳು ತುಂಬ ಜನರಲ್ಲಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಆ ವಿಚಾರವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾವುದೇ ಒಂದು ಜಾತಿ ಅನ್ನೋದು ಹುಟ್ಟಿನಿಂದನೇ ಬರುತ್ತೆ. ಒಂದು ಮಗುವಿಗೆ ಒಂದು ಜಾತಿ ಅನ್ನೋದು ಹುಟ್ಟಿನಿಂದ ಬರುವಂಥದ್ದು. ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ಯಾರಿಗೂ ಕೂಡ ಸಪ್ರೇಟಾಗಿ ಕೊಡಲಿಕ್ಕೆ ಬರೋದಿಲ್ಲ. ಜಾತಿ ಅನ್ನೋದು ಪ್ರತಿಯೊಂದು ಮಗುವಿಗೂ ಹುಟ್ಟಿನಿಂದ ಬರುತ್ತೆ. ಅಂದರೆ ಹುಟ್ಟಿದಾಗ ಆ ಒಂದು ಮಗುವಿನ ತಂದೆ ಯಾವ ಜಾತಿಗೆ ಸೇರಿರ್ತಾರೋ ಅದೇ ಜಾತಿಯನ್ನು ಆ ಮಕ್ಕಳಿಗೆ ಕೊಡಲಾಗುತ್ತೆ. ಸುಪ್ರೀಂ ಕೋರ್ಟ್ನ ಒಂದು ಆದೇಶದ ಪ್ರಕಾರ 2003 ಆಗಸ್ಟ್ 19ರಂದು ಪುನೀತ್ ರೈ ವರ್ಸಸ್ ದಿನೇಶ್ ಚೌಧರಿ ಪ್ರಕರಣದ ತೀರ್ಪು ನೀಡುವಾಗ ಅಂತರ್ಜಾತಿ ವಿವಾಹವಾದ ದಂಪತಿ ಮಕ್ಕಳಿಗೆ ಜಾತಿ ಪ್ರಮಾಣ ಪತ್ರವನ್ನು ತಂದೆಯ ಜಾತಿಯನ್ನು ಅನುಸರಿಸಿ ನೀಡಬೇಕು ಅಂತೇಳಿ ಆದೇಶವನ್ನು ಮಾಡಿದೆ. ಇದೇ ರೀತಿ ಸುತ್ತೋಲೆಯನ್ನು ಕೂಡ ಎಲ್ಲ ಕಡೆನೂ ಹೊರಡಿಸಿತ್ತು. ಯಾವುದೇ ಒಂದು ಅಂತರ್ಜಾತಿ ವಿವಾಹ ಆದಂಥ ಸಂದರ್ಭದಲ್ಲಿ ದಂಪತಿಗಳಿಗೆ ಜನಿಸುವಂಥ ಮಕ್ಕಳು ಯಾವಾಗಲೂ ಕೂಡ ತಂದೆಯ ಜಾತಿಯನ್ನೇ ಅವರು ಹೊಂದಿರ್ತಾರೆ. ಅಂತರ್ಜಾತಿ ವಿವಾಹ ಆದಾಗ ಯಾವುದೇ ಒಂದು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದ ವ್ಯಕ್ತಿಯನ್ನು ಮದುವೆ ಆದಂಥ ಮಹಿಳೆ ಆ ಒಂದು ವ್ಯಕ್ತಿಯ ಜಾತಿಗೆ ಸಂಬಂಧಪಟ್ಟಂತೆ ಸಿಗುವಂಥ ಅನುದಾನಗಳನ್ನ ಕೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಆಕೆಯ ಜಾತಿ ಬೇರೆ ಆಗಿದ್ದಾಗ ಅದು ಆಕೆಯ ತಂದೆಯ ಜಾತಿಯನ್ನೇ ಅನುಸರಿಸುತ್ತೆ. ಅದರಿಂದ ಆ ತಂದೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿಲ್ಲದೆ ಇದ್ದಾಗ ಗಂಡನ ಜಾತಿಯ ಆಧಾರದ ಮೇಲೆ ಆಕೆ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಒಂದು ಸವಲತ್ತುಗಳನ್ನ ಕೂಡ ಪಡ್ಕೊಳ್ಳಿಕ್ಕೆ ಬರೋದಿಲ್ಲ. ಅಂತರ್ಜಾತಿ ವಿವಾಹವಾದ ದಂಪತಿಗಳ ಮಕ್ಕಳಿಗೆ ಜಾತಿ ಪ್ರಮಾಣ ಪತ್ರವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ತಂದೆ ಬದುಕಿಲ್ಲದೆ ಇರಲಿ ತಂದೆಯ ಜಾತಿ ಪ್ರಮಾಣ ಪತ್ರವನ್ನೇ, ಅಂದರೆ ತಂದೆ ಯಾವ ಜಾತಿಗೆ ಸೇರಿರ್ತಾರೋ ಅದೇ ಜಾತಿಯ ಪ್ರಮಾಣ ಪತ್ರವನ್ನೇ ನೀಡಬೇಕು ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಅಷ್ಟೇ ಅಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬಾರ್ದು, ಕಟ್ಟುನಿಟ್ಟಾಗಿ ಇದನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ. ಇದೇ ರೀತಿ ಒಂದು ಉದಾಹರಣೆ ನೀಡೋದಾದರೆ, ಪರಿಶಿಷ್ಟ ಜಾತಿ ಪಂಗಡ ಮೀಸಲು ಕ್ಷೇತ್ರದಲ್ಲಿ ಚುನಾವಣೆ ಸ್ಪರ್ಧಿಸಿ ಜಯಗಳಿಸಿದಂಥ ಅರ್ಚನಾರವರ ಆಯ್ಕೆಯನ್ನು ಅಸಿಂಧುಗೊಳಿಸಿದ್ದ ಅಧೀನ ನ್ಯಾಯಾಲಯದ ತೀರ್ಪು ಪುರಸ್ಕರಿಸಿದ ಹೈಕೋರ್ಟ್ ಈ ಒಂದು ಸ್ಪಷ್ಟನೆಯನ್ನು ನೀಡಿದೆ. ಏನು ಅಂದರೆ, ಅರ್ಚನಾ ಹುಟ್ಟಿನಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರೋದಿಲ್ಲ, ಪರಿಶಿಷ್ಟ ಪಂಗಡಕ್ಕೆ ಸೇರಿರೋ ವ್ಯಕ್ತಿಯನ್ನು ವಿವಾಹ ಆಗಿರ್ತಾರೆ. ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದ ಕ್ಷೇತ್ರದಿಂದ ಅವರು ಗ್ರಾಮ ಪಂಚಾಯತ್ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿ ಜಯಗಳಿಸಿರ್ತಾರೆ. ಆದರೆ ಈ ಸದಸ್ಯ ಸ್ಥಾನವನ್ನು ಊರ್ಜಿತಗೊಳಿಸಬೇಕು ಅಂತ ಹೇಳಿ ಕೋರಿ ಅರ್ಚನಾ ಅವರು ಮನವಿಯನ್ನು ಮಾಡಿರೋವಂಥದ್ದನ್ನು ಹೈಕೋರ್ಟ್ ತಿರಸ್ಕಾರ ಮಾಡಿರುತ್ತೆ. ಸಾಮಾನ್ಯವಾಗಿ ವ್ಯಕ್ತಿಯ ಜನ್ಮದಿಂದ ಜಾತಿಯನ್ನು ನಿರ್ಧಾರ ಮಾಡಲಾಗುತ್ತೆ. ತಂದೆಯ ಜಾತಿಯನ್ನು ಜನ್ಮದ ಆಧಾರದ ಮೇಲೆ ಮಕ್ಕಳು ಪಡೆಯುತ್ತಾರೆ. ಆದರೆ ವಿವಾಹವಾದ ಬಳಿಕ ಪತಿಯ ಜಾತಿ ಪತ್ನಿಗೆ ವರ್ಗಾವಣೆಯಾಗುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದೆ. ಅಲ್ಲದೆ ಪರಿಶಿಷ್ಟ ಜಾತಿ ಅಥವಾ ಪಂಗಡದಲ್ಲಿ ಹುಟ್ಟಿದವರು ಮಾತ್ರ ಆ ಜಾತಿಗೆ ಮೀಸಲು ಆಗಿರುವ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಬಹುದು ಅಥವಾ ಆ ಒಂದು ಜಾತಿಗೆ ಸಂಬಂಧಪಟ್ಟ ಮೀಸಲಾತಿಗಳನ್ನ ಪಡ್ಕೋಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟಪಡಿಸಿದೆ. ಹೈಕೋರ್ಟ್ ಕೂಡ ಇದನ್ನು ಒಪ್ಕೊಂಡಿದೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.